ಸೊ ಸ್ಟಾರ್ಟಿಂಗ್ ಪಾಯಿಂಟಿಗೆ ಈಗ ನಾನು ಎಲ್ಲಿಂದ ಶುರು ಮಾಡಬೇಕು, ಎಷ್ಟು ದುಡ್ಡು ಖರ್ಚಾಗತ್ತೆ, ಎಷ್ಟು ಟೈಮ್ ಕೊಡಬೇಕು, ಎಲ್ಲಿಗೆ ಬರಬೇಕು? ರಶ್ಮಿ, ಐ ಥಿಂಕ್ ದಟ್ ಈಸ್ ದ $1 million ಕ್ವಶನ್ನು. ಯಾಕಂದರೆ ನೀವು ಎನಿ ಅದರ್ ಫಾರ್ಮ್ ಆಫ್ ಫೋಟೋಗ್ರಫಿ, ಲ್ಯಾಂಡ್ಸ್ಕೇಪ್ ಆಗಲಿ, ಪೀಪಲ್ ಆಗಲಿ, ಸ್ಟ್ರೀಟ್ ಫೋಟೋಗ್ರಫಿ, ಒಂದು ಸೆಲ್ ಫೋನ್ ತೊಗೊಂಡು ಇಲ್ಲೇ ಶಿವಾಜಿನಗರ್ ಮಾರ್ಕೆಟ್ಗೆ ಹೋದ್ರು ನೀವು ಒಂದು ಸ್ವಲ್ಪ ಫೋಟೋಗ್ರಫಿ ಮಾಡ್ಬೋದು. ಬಟ್ ವೈಲ್ಡ್ ಲೈಫ್ಗೆ ಮಿನಿಮಮ್ ನೀವು ಒಂದು ಕಾಡಿಗೆ ಟ್ರಾವೆಲ್ ಮಾಡಲೇಬೇಕು. ಸೊ ಅಲ್ಲಿ ನೀವು ಅವಾಗ ಮಾತಾಡ್ದಂಗೆ ನಾವು ಲೆನ್ಸ್ಗಳು ಚಿಕ್ಕ ಪುಟ್ಟ ಲೆನ್ಸ್ ಎಲ್ಲ ವರ್ಕ್ ಆಗೋದಿಲ್ಲ ವೈಲ್ಡ್ ಲೈಫ್ಗೆ. ದೂರದಲ್ಲಿರುತ್ತೆ, ಸೊ ಪ್ರಾಣಿಗಳು ದೂರದಲ್ಲಿರುತ್ತೆ. ಸೊ ಅದಕ್ಕೆ ಲಾಂಗ್ ಟೆಲಿ ಲೆನ್ಸ್ಗಳು ಬೇಕು. 400 mm, 500, 600 ಆ ಥರ ಬೇಕು, ಅಥವಾ 200, 600 ಝೂಮ್ ಲೆನ್ಸು. ಸೊ ಅದು ಎಂಟ್ರಿ ಲೆವೆಲ್ ಬಜೆಟ್ ಆಗುತ್ತೆ. ಕ್ಯಾಮ್ರಾ ಪ್ಲಸ್ ಲೆನ್ಸ್ ಎಲ್ಲ ಸೇರಿ ಏನಿಲ್ಲ ಅಂದರೂ ಒಂದು 2 ರಿಂದ 3 ಲಕ್ಷ ಮಿನಿಮಮ್ ಬಜೆಟ್ ಆಗುತ್ತೆ. ಅದು ಆದಮೇಲೆ ಪ್ಲಸ್ ದ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು. ಸೊ ಎಲ್ಲೇ ಟ್ರಾವೆಲ್ ಮಾಡಬೇಕು, ಹೋಟಲ್ಲು, ಫ್ಲೈಟ್ ಆಗಲಿ, ಟ್ರೈನಲ್ಲಿ ಹೋದ್ರೂ ಅಲ್ಲಿ ವೈಲ್ಡ್ ಲೈಫ್ ಸಫಾರಿ ಮಾಡಬೇಕು ಅಂತಂದರೆ ಏನಿಲ್ಲ ಅಂದರೂ ಒಂದು ಸಫಾರಿಗೆ ಮಿನಿಮಮ್ 5 ರಿಂದ 6, 7, 8 ಡಿಪೆಂಡಿಂಗ್ ಫ್ರಮ್ ಪಾರ್ಕ್ ಟು ಪಾರ್ಕ್ ವೇರಿಯೇಷನ್ಸ್ ಇರುತ್ತೆ ಕಾಸ್ಟು. ಸೊ ಒಂದು ಸಫಾರಿಗೆ ಆ್ಯಾವ್ರೇಜ್ $8,000 ಇಟ್ಕೋಬೇಕು ನೀವು. ಸೊ ಅಟ್ಲೀಸ್ಟ್ ನೀವು ಒಂದು 3-4 ಜನ ಫ್ರೆಂಡ್ಸ್ ಇದ್ರ ಜೊತೆಗೆ ಅದು ಶೇರ್ ಆಗುತ್ತೆ ಕಾಸ್ಟು. ಬಟ್ ಅದರ್ವೈಸ್ ಇಫ್ ಯು ಟ್ರಾವೆಲ್ ಆನ್ ಯುವರ್ ಓನ್ ಆ ಕಾಸ್ಟ್ ಬರುತ್ತೆ. ಅದು ಒಂದು ಸಫಾರಿ 2 ಸಫಾರಿ ಮಾಡಿದ್ರೆ ಯೂಸ್ ಇಲ್ಲ. ಒಂದು ಸಲ ಹೋದರೆ ಬಿಕಾಸ್ ಲೈಕ್ ಎನಿಮಲ್ಸ್ ಹೋದ ತಕ್ಷಣ ಸಿಕ್ಬಿಡೋದಿಲ್ಲ ನಿಮಗೆ, ಅಪಾಯಿಂಟ್ಮೆಂಟ್ಗೆ ಬರಲ್ಲ. ಹಾಂ, ಆ ಥರ ಒಂದು ಅಪಾಯಿಂಟ್ಮೆಂಟು ಶೆಡ್ಯೂಲ್ ಇರುತ್ತೆ, ಹೋದ ತಕ್ಷಣ ಸಿಕ್ಬಿಡುತ್ತೆ, ಆ ಥರ ಆಗೋದಿಲ್ಲ. ಇನ್ಫ್ಯಾಕ್ಟ್ ಪೀಪಲ್ ಆಸ್ಕ್ ಸುಧೀರ್, ನೀ ಅದಂಗೆ ಅಷ್ಟು ಲಕ್ಕಿ, ನೀನು ಹೋದಾಗೆಲ್ಲ ನಿಂಗೆ ಟೈಗರ್ ಸಿಗುತ್ತಲ್ಲ ಅಂತ. ದಟ್ ಈಸ್ ವೇರ್ ಐ ಸೇ, ನಾವು ಸೋಷಿಯಲ್ ಮೀಡಿಯಲ್ಲಿ ಏನು ಪೋಸ್ಟ್ ಮಾಡ್ತೀವೋ, ಸೊ ಆವಾಗ ಇವತ್ತು ವಿ ಆಲ್ ವೆರಿ ಪ್ರೌಡ್ಲಿ ಸೈಡ್, ಇವತ್ತು ಸಫಾರಿನಲ್ಲಿ 3 ಟೈಗರ್ ಸಿಕ್ತು, ಓವರಾಲ್ 5 ಸಫಾರಿಲಿ 15 ಟೈಗರ್ ಸಿಕ್ತು ಅಂತ ಹಾಕ್ತೀವಿ ಹೊರತು ಸಫಾರಿಗೆ ಹೋದಾಗ ಯಾವ ಸಫಾರಿಲಿ ಟೈಗರ್ ಸಿಗಲ್ಲಲ್ಲ, ಅದು ನಾವು ಯಾವತ್ತೂ ಪೋಸ್ಟ್ ಹಾಕೋದೇ ಇಲ್ಲ ನಾವು. ಇವತ್ತು ಸಫಾರಿ ನಂಗೆ ಏನೂ ಸಿಗಲೇ ಇಲ್ಲ ಇವತ್ತು, ಆ ಥರ ಯಾರೂ ಹಾಕೋದಿಲ್ಲ. ಸೊ ನಮಗೂ ಹೋಗಿ ಖಾಲಿ ಆಗುತ್ತೆ, ಸಫಾರಿ ಖಾಲಿನಲ್ಲೇ ಇರುತ್ತೆ, ಅದು ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಆ್ಯಾವ್ರೇಜ್ ಒಂದು 6 ರಿಂದ 8 ಸಫಾರಿ ಮಾಡಿದ್ರೆ ನಾವು, ಸೊ ಆವಾಗ ಅಟ್ಲೀಸ್ಟ್ ಹ್ಯಾಂಡ್ಫುಲ್ ಆಫ್ ಇಮೇಜಸ್, ಒಳ್ಳೆ ಇಮೇಜಸ್ ಸಿಗೋ ಚಾನ್ಸಸ್ ಇರುತ್ತೆ. ಅದು ಯು ಹ್ಯಾವ್ ಟು ಪ್ಲ್ಯಾನ್ ಆ್ಯಂಡ್ ಗೋ ಅಲ್ಲಿಗೆ. ಸೊ ಯಾವ ಕಾರ್ಡಲ್ಲಿ ಸೈಟಿಂಗ್ ಚೆನ್ನಾಗಿ ಆಗ್ತಾಯಿದೆ, ಸೊ ಸ್ವಲ್ಪ ಹೋಮ್ವರ್ಕ್ ಮಾಡಿ ಅದು ಮಾಡಬೇಕು. ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಒಂದಿಷ್ಟು ಒಳ್ಳೊಳ್ಳೆ ಫೋಟೋಸ್ ಸಿಗತ್ತೆ. ಮುಂದೇನದ್ರದ್ದು ಯಾರನ್ನ ಅದನ್ನು ಸೇಲ್ ಮಾಡಬೇಕು ಅಂತಂದರೆ, ಸೊ ಇನ್ ಕೇಸ್ ಈಗ ನನ್ನ ಹತ್ರ ಸಿಕ್ಕಾಪಟ್ಟೆ ಒಳ್ಳೆ ಗೂಬೆ ಇಮೇಜ್ ಇದೆ ಅಂತಂದರೆ, ಅದು ನಿಮಗೆ ಮಾರ್ಚಿನಂದರೆ ನೀವು ಮನೇಲಿ ಗೋಡೆ ಮೇಲೆ ಗೂಬೆ ಇಮೇಜ್ ಹಾಕ್ಕೊಳ್ತೀರಾ? ನೀವು ಹಾಕ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಎನಿ ಆಫ್ ದಿಸ್ ಪ್ರೆಡೆಟರ್ಸ್ ಇಮೇಜಸ್ ನಮ್ಮ ಮನೆಯೊಳಗಡೆ ತೊಗೊಂಡೋಗಾಗಿಲ್ಲ. ಸೊ ಟೈಗರ್ ಆಗಲಿ, ಲೆಪರ್ಡು, ಯಾವುದೂ ಇಮೇಜಸ್ಸು ಅಲೌಡ್ ಇಲ್ಲ. ಮನೇಲಿ ಬಿಡಲ್ವಾ? ಆನೆ ಅಲೌಡ್ ಇದೆ. ಓಕೆ, ಆನೆ ಗಣೇಶ ಅಲ್ಲ, ಜನರಲಿ ಲೈಕ್ ಮನೆ ಒಳಗಡೆಗೆ ಪ್ರೆಡೆಟರ್ಸು, ಪ್ರಾಣಿಗಳನ್ನು ತಿನ್ನೋದು, ಆ ಥರ ಮೂವ್ ಫ್ರಮ್ ಹೇಳೋದು ಮೂಢನಂಬಿಕೆ, ಇದರಿಂದ ಆ ಥರ ವೈಬು ಒಂಥರ ಅದು ಕಾಡು ಇದಲ್ವಾ, ಅದು ಪ್ರಾಣಿಗಳನ್ನು ಸಾಯಿಸಿ ತಿನ್ನೋದೆಲ್ಲ. ಸೊ ಅದು ಮನೆ ಒಳಗಡೆ ಗೋಡೆಯಲ್ಲಿ ಹಾಕಿದ್ರೆ ಒಂಥರ ಇಟ್ಸ್ ಬ್ಯಾಡ್ ಲಕ್ ಅಂತ ಅದು. ಆ ಥರ ಅಯ್ಯೋ, ಅದು ಮನೆಯಲ್ಲಿ ಸರ್ಟನ್ ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಇನ್ಫ್ಯಾಕ್ಟ್ ಮನೆಯಲ್ಲಿ ಎಲ್ಲ ಆನೆ ಇಮೇಜಸ್ ಎಲ್ಲ ಸುಮಾರಿದೆ. ಸೊ ಒಂದ್ಸಲ ನಂದು ಒಳ್ಳೆ ಲೆಪರ್ಡ್ ಒಂದು ಇಮೇಜ್ ಇತ್ತು, ಅದು ಪ್ರಿಂಟ್ ಮಾಡಿಸಿದ್ದೆ. ಸೊ ಅದು ಅಲೌಡ್ ಇರಲಿಲ್ಲ. ಸೊ ಮೆತ್ತಗೆ ಅದನ್ನು ಕದಿಟ್ಕೊಂಡು ನಾನು ಆಫೀಸಲ್ಲಿ ಹಾಕ್ಕೊಂಡಿದ್ದೆ ಅದು. ಸೊ ಒಂದ್ಸಲ ಹೆಂಡ್ತಿ ಆಫೀಸಿಗೆ ಬಂದಾಗ ನೋಡಿ ಚೆನ್ನಾಗಿ ಬೈಸ್ಕೊಂಡಿದ್ದೆ ನಾನು. ಸೊ ಇಮ್ಮಿಡಿಯೇಟ್ಲಿ ಅದನ್ನು ತೆಗೆದು ಅಲ್ಲಿ ಮತ್ತೆ ಆನೆ ಇಮೇಜ್ ರಿಪ್ಲೇಸ್ ಮಾಡಬೇಕಾಯ್ತು ನಾನು. ಸೊ ಈ ಥರ ಸುಮಾರು ಜನ ಮನೆಯಲ್ಲಿ ಅದು ನಂಬಿಕೆ ಇರುತ್ತೆ ಹಿಂಗೆ. ಸೊ ಟೈಗರ್ ಆಗಲಿ, ಪ್ರೆಡೆಟರ್ಸ್ ಇಮೇಜಸ್ ಮನೇಲಿ ಹಾಕೋದಿಲ್ಲ ಸುಮಾರು ಜನ. ಸೊ ಹೀಗಾಗಿ ಲೈಕ್ ಇಫ್ ಯು ಸೇ ಯು ವಾಂಟ್ ಟು ಸೆಲ್ ಇಟ್ ಅಲ್ಲ, ಸೊ ಅದಕ್ಕೆ ಮಾರ್ಕೆಟ್ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಕರೆಂಟ್ ಜನ್ರೇಷನ್ ಇಫ್ ಸಂಬಡಿ ವಾಂಟ್ಸ್ ಟು ಗೆಟ್ ಇನ್ ಟು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಲ್ಲ, ನೀವು ಹೇಳ್ದಂಗೆ ಸ್ಟಾರ್ಟ್ ಇಟ್ ಆಸ್ ಅ ಪ್ಯಾಷನ್, ಬಟ್ ಸಸ್ಟೈನ್ ಇಟ್ ಆಸ್ ಅ ಪ್ಯಾಷನ್ ಅದು. ಬಟ್ ಯು ವಾಂಟ್ ಟು ಬಿಕಮ್ ಆರ್ ಗೆಟ್ ಇನ್ ಟು ಫೋಟೋಗ್ರಫಿ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತಂದರೆ ದೆನ್ ವೆಡ್ಡಿಂಗ್ ಫೋಟೋಗ್ರಫಿ ಇಸ್ ಕ್ವೈಟ್ ಇದು ಲುಕ್ರೇಟಿವ್. ಇದು ವೆಡ್ಡಿಂಗ್ ಇದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ವೆಡ್ಡಿಂಗ್ ಪೋರ್ಟ್ಫೋಲಿಯೋ ಶೂಟು, ದೆನ್ ಸೇ ಪ್ರಾಡಕ್ಟ್ ಫೋಟೋಗ್ರಫಿ, ಫುಡ್ ಫೋಟೋಗ್ರಫಿ. ಸೊ ದೀಸ್ ಆರ್ ಆಲ್ ದ ಏರಿಯಾ ಎಲ್ಲಿ ಯು ಕ್ಯಾನ್ ಮೇಕ್ ಗುಡ್ ಅಮೌಂಟ್ ಆಫ್ ಮನಿ. ಇದು ಹೆಂಗಾಯ್ತಂದರೆ ವೇರ್ ದರ್ ಆರ್ ಪ್ಲೆಂಟಿ ಆಫ್ ಫಿಶಸ್ ಅಲ್ಲೋಗಿ ಬಲೆ ಹಾಕಿ. ಹೌದು, ಯಾಕೆಂದರೆ ಇದು ತುಂಬ ನೀಶ್. ಇದು ವೈಲ್ಡ್ ಲೈಫ್ ಅನ್ನೋದು ಎಲ್ಲೋ 10 ಜನರಲ್ಲಿ ಒಬ್ಬರಿಗೆ ವಾವ್ ಅಂತ ಒಂದು ಪ್ಯಾಷನ್ ಇರುತ್ತೆ. ಬಟ್ ವೇರ್ ದ ಮಾಸಸ್ ಆರ್, ಈಗ ಮದುವೆ ಅವ್ರ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ, ಅವ್ರ ಫೋಟೋ ತೆಗೆಸ್ಕೊಳ್ಳೋದು. ಅಥವಾ ಈಗ ಫುಡ್ ಇಂಡಸ್ಟ್ರಿ ಇಸ್ ಬೂಮಿಂಗ್, ಇನ್ಸ್ಟಾ ವೈರಲ್ ವಿಡಿಯೋಸು, ಕ್ಲಿಪ್ಸು ಕಾಪಾಟೆ. ದೆನ್ ಈವನ್ ಟ್ರಾವೆಲ್ ರಿಲೇಟೆಡಲ್ಲೂ ಇಫ್ ಯು ಸಿ ವ್ಲಾಗರ್ಸು, ಸೊ ದೇ ಆರ್ ಮೇಕಿಂಗ್ ಸಮ್ ವೆರಿ ಗುಡ್ ಮನಿ.
ಅಲ್ಲೂ ಫೋಟೋಗ್ರಫಿ ಈಸ್ ಇನ್ವಾಲ್ವ್ಡ್. ಸೊ ಎಲ್ಲಿ ಟ್ರಾವೆಲ್ ಮಾಡ್ತೀರಾ, ದ ವೇ ಯು ಪ್ರೆಸೆಂಟ್ ದ ಪ್ಲೇಸ್ ಎಲ್ಲ ಅದು ದಟ್ ಆಲ್ಸೋ ಮ್ಯಾಟರ್ಸ್. ಅದು ಈ ಕರೆಂಟ್ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ ಇನ್ಫ್ಲುಯೆನ್ಸಸ್ಗೂ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಇವಾಗ. ಆಸ್ ಲಾಂಗ್ ಆಸ್ ಯು ಹ್ಯಾವ್ ಕ್ವಾಲಿಟಿ ಕಂಟೆಂಟ್ ಆ್ಯಂಡ್ ಒರಿಜಿನಾಲಿಟಿ ಇತ್ತು ಅಂತ ಅಂದರೆ, ಸೊ ಯು ಹ್ಯಾವ್ ವೆರಿ ಹ್ಯೂಜ್ ಸ್ಕೋಪ್ ಆ್ಯಸ್ ಅ ಇನ್ಫ್ಲುಯೆನ್ಸರ್ ಆರ್ ಕಂಟೆಂಟ್ ಕ್ರಿಯೇಟರ್. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಇದೆ. ಸೊ ವೈಲ್ಡ್ ಲೈಫಲ್ಲೂ ಇಲ್ಲ ಅಂತಿಲ್ಲ, ಬಟ್ ಅಗೇನ್ ದ ಆಪರ್ಚುನಿಟೀಸ್ ಆ್ಯಂಡ್ ನಂಬರ್ ಆಫ್ ಪೀಪಲ್ ಅಲ್ಲ ಆ ಲೆವೆಲ್ ರೀಚ್ ಆಗಿ ಸಸ್ಟೈನ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಕಡಿಮೆ. ಇಂಡಿಯಾ ಅಷ್ಟೇ ಅಲ್ಲ, ಇವನ್ ಅಕ್ರಾಸ್ ದ ಗ್ಲೋಬ್. ಸೊ ಅದಕ್ಕೇ ವೆನ್ ಪೀಪಲ್ ಅಪ್ರೋಚ್ ಮೀ, ನಾನು ಐ ಆಲ್ವೇಸ್ ಸ್ವಲ್ಪ ವರ್ಡ್ ಆಫ್ ಕಾಷನ್. ಸೊ ನನಗೆ ಅದು ಬೇರೆ ಬ್ಯಾಕ್ಲ್ಯಾಶ್ ಆಗಿದೆ. ನೀನು ಮಾತ್ರ ಫೇಮಸ್ ಆಗಿ ದುಡ್ಡು ಗಳಿಸಿದ್ಯಾ, ಅದು ಬೇರೆ ಯಾರು ಮಾಡಬಾರ್ದು ಅಂತ ಡಿಸ್ಕರೇಜ್ ಮಾಡ್ತಾ ಇದೆಯಾ ಅಂತ ಆ ಥರನೂ ನನಗೆ ಮೆಸೇಜಸ್ ಬಂದಿದೆ. ಅದು ಬಟ್ ಫ್ಯಾಕ್ಟ್ ಆಫ್ ಲೈಫ್ ಅಂತಂದರೆ ದಟ್ ಈಸ್ ಇಟ್. ಸೊ ದಟ್ ಈಸ್ ವೆರಿ ಎನ್ಕರೇಜ್ ಪೀಪಲ್. ಆಯ್ತು, ವೆಡ್ಡಿಂಗ್ ಇದೆ, ಬೇರೆ ಇದೆ, ಐ ವಿಲ್ ಟೀಚ್ ಯು ಆಲ್ ದೋಸ್ ಫೋಟೋಗ್ರಫಿ. ಅದನ್ನು ಪರ್ಸ್ಯೂ ಮಾಡಿ ಟು ಮೇಕ್ ಮನಿ. ಬಟ್ ಆ ಮನಿಯಿಂದ ಬೇಕ್ರಿ ಇಲ್ಲಿ ವೈಲ್ಡ್ ಲೈಫ್ ಹಾಕಿ ಕೀಪ್ ದಿಸ್ ಆಸ್ ಅ ಪ್ಯಾಷನ್ ಆ್ಯಂಡ್ ಹಾಬಿ ಅದು. ಸೊ ದಟ್ ಈಸ್ ದ ಬೆಸ್ಟ್ ಅಪ್ರೋಚ್ ಯು ಕ್ಯಾನ್ ಟೇಕ್ ಅಂತ. ದಟ್ಸ್ ದ ಗೈಡೆನ್ಸ್ ಐ ಕೀಪ್ ಗಿವಿಂಗ್ ಟು ಎವ್ರಿ ಒನ್. ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸ್ಪೇಡ್ ಅ ಸ್ಪೇಡ್. ಏನಿದೆಯೋ ದಟ್ಸ್ ದ ಫ್ಯಾಕ್ಟ್ ಆಫ್ ಲೈಫ್. ಅದು ಹೌದು, ಯಾಕಂದರೆ ಸತ್ಯ ಕಹಿ, ಆದರೂ ಕಹಿ ಸತ್ಯಗಳನ್ನು ಬೇಗ ಅರ್ಥ ಮಾಡ್ಕೊಂಡಷ್ಟು ಒಳ್ಳೇದು ಅದು. ಹಾಂ.